ಗಂಟೆಗಟ್ಟಲೆ ಬಗೆ ಬಗೆಯ ಆಹಾರಗಳನ್ನ ಒಂದೇ ಬಾರಿಗೆ ತಿಂದು ಮುಗಿಸುವ ಮುಕ್ಬಾಂಗ್ ವಿಡಿಯೋಗಳು ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಅದೆಷ್ಟು ಆಹಾರ ಪ್ರಿಯರು ತಿನ್ನೋ ಕೆಲಸವನ್ನೇ ತಮ್ಮ ವೃತ್ತಿಯನ್ನಾಗಿಸಿಕೊಂಡು ಸಾಮಾಜಿಕ ಜಾಲತಾಣದಿಂದ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಹೀಗೆ ಗಬಗಬನೆ ಆಹಾರ ತಿಂದು ಫೇಮಸ್ ಆದವರಲ್ಲಿ ಜಪಾನಿನ ಯುಕಾ ಕಿನೋಶಿತಾ ಕೂಡ ಒಬ್ರು. ತಿನ್ನುವಂತಹ ವಿಡಿಯೋ ಮಾಡುವ ಮೂಲಕ 52 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನ ಹೊಂದಿರುವ ಇವರು ಇದೀಗ ತಮ್ಮ ಈ ವೃತ್ತಿಗೆ ನಿವೃತ್ತಿ ಘೋಷಿಸಿದ್ದಾರೆ. ಕಿನೋಶಿತಾ ಮೊದಲ ಬಾರಿಗೆ 2009ರಲ್ಲಿ ಜಪಾನಿನ ರಿಯಾಲಿಟಿ ಶೋ ದಿ ಬ್ಯಾಟಲ್ ಆಫ್ ಬಿಗ್ ಈಟರ್ಸ್ ನಲ್ಲಿ ಖ್ಯಾತಿಯನ್ನ ಗಳಿಸಿದ್ರು. ಅವರು ಸ್ಪರ್ಧೆಯಲ್ಲಿ ಗೆಲ್ಲದಿದ್ರೂ ಕೂಡ ಬೇಗನೆ ಜನಪ್ರಿಯತೆಯನ್ನ ಗಳಿಸಿದ್ರು. ನಂತರ ಅವರು ಮುಕ್ಬಾಂಗ್ ವಿಡಿಯೋಗಳನ್ನ ಹರಿಬಿಡುವ ಮೂಲಕ ಇನ್ನಷ್ಟು ಖ್ಯಾತಿಯನ್ನ ಗಳಿಸಿದ್ರು. ಈಗ ಹೀಗೆ ಅತಿಯಾಗಿ ತಿನ್ನೋದ್ರಿಂದ ಆರೋಗ್ಯ ಸಮಸ್ಯೆ ಕಾಡೋಕೆ ಶುರುವಾಗಿದೆ. ಇವರಿಗೆ ಈಗ 40 ವರ್ಷ ಪೂರ್ತಿಯಾಗಿದ್ದು, ನನಗೆ ಇದರಿಂದ ನಿಜವಾಗಿಯೂ ಕಷ್ಟವಾಗ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ನನ್ನ ಆರೋಗ್ಯ ಹದಗೆಟ್ಟಿದ್ದು, ಅತಿಯಾಗಿ ತಿಂದಾಗ ನನಗೆ ತುಂಬಾ ಸುಸ್ತು ಆವರಿಸುತ್ತೆ. ಬೈಪೋಲಾರ್ ಅಫೆಕ್ಟಿವ್ ಡಿಸಾರ್ಡರ್ ನಿಂದ ಬಳಲುತ್ತಿರುವ ಕಿನೋಶಿತಾ 7 ತಿಂಗಳ ವಿರಾಮದ ನಂತರ ಸಾಮಾಜಿಕ ಮಾಧ್ಯಮಕ್ಕೆ ಬಂದು ಈ ವೃತ್ತಿಯಿಂದ ನಿವೃತ್ತಿ ಹೊಂದೋದಾಗಿ ಹೇಳಿಕೊಂಡಿದ್ದಾರೆ.